ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರು. ಸೊ ಎಸ್, ಇವತ್ತಿನ ವ್ಲಾಗ್ ಏನಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ರೆಡಿ ಕಡಲೆಕಾಯಿ ಪರ್ಚೇಸ್ ಶುರು ಆಗಿದೆ. ಸೊ ಹಾಗಾಗಿ ನಾವು ಹೋಗ್ತಿದ್ದೀವಿ. ನಮ್ಮ ಮನೆಯವರು, ನನಗೂ ಕಾಲೇಜ್ ಪಕ್ಕದಲ್ಲೇ ಇರೋದು, ಬಟ್ ಕಾಲೇಜ್ ರಜೆ ಕೊಟ್ಟಿದ್ದಾರೆ ಬಿಕಾಸ್ ಸೇಫ್ಟಿ ಇರಲ್ಲ ವುಮೆನ್ಸ್ಗೆ ಅಂತ ಅಂದ್ಬಿಟ್ಟು. ನಮ್ಮ ಕಾಲೇಜ್ ಮುಂದೆನೇ ಕಡಲೆಕಾಯಿ ಪರ್ಚೇಸ್ ನಡೆಯೋದು. ಸೊ ಫುಲ್ 3 days to 4 days ಏನೋ ನಮಗೆ ಲೀವ್ ಇದೆ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಕ ಹೊರಡ್ತಿದ್ದೀವಿ. ಹಂಗೆ ಆನ್ ದ ವೇ ಇವರು ಅನುಷಾ ಫ್ರೆಂಡ್ ಸಿಗ್ತಾರೆ. ಸೊ ಎಸ್, ಇವತ್ತಿನ ವ್ಲಾಗ್ ಇದಾಗಿದೆ. ಸೊ ಫುಲ್ಲು ವ್ಲಾಗ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟ್. ನನ್ನ ಔಟ್ಫಿಟ್ ಇದಿದೆ. ಹಾಂ, ಸಿ ಗೈಸ್, ನಾನು, ನಮ್ಮ ಮಮ್ಮಿ, ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ಬೇಕು ಗೈಸ್, ಬೇಗ ಹೋಗಬೇಕು. ಸೊ ಬಸ್ ಹತ್ತಿದ ತಕ್ಷಣ 1-2 minutesಗೆ ಡಿಸಪಾಯಿಂಟ್ಮೆಂಟ್ ಆಯಿತು. ಬಿಕಾಸ್ ನಾವು ಹತ್ತಿದ ಬಸ್ಸು ಡ್ರೈವರ್ ತುಂಬ ಸ್ಲೋ ಆಗಿ ಓಡಿಸ್ತಿದ್ರು ಬಸ್ನ. ಸೊ 10 ನಿಮಿಷಕ್ಕೆ ಹೋಗ್ಬೇಕಾಗಿರೋದು 1/2 hour ಮಾಡಿದ್ರು. ನಾವು ಫೈನಲ್ ಆಗಿ ಈಗ ಕೃಷ್ಣರಾವ್ ಪಾರ್ಕ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ನಡ್ಕೊಂಡು ಹೋಗಿ ಕಡಲೆಕಾಯಿ ಪರ್ಚೇಸ್ ಹತ್ರ ಆಲ್ಮೋಸ್ಟ್ 1 kilometer ಇದೆ. ನಡ್ಕೊಂಡು ಹೋಗಬೇಕು. ಆ ಕಡೆಯಿಂದ ಬರೋದಾದರೆ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸೊ ಹಾಗಾಗಿ ಈಗ ನಡ್ಕೊಂಡು ಹೋಗಬೇಕು. ಡೈಲಿ ನಾನು ನಡ್ಕೊಂಡು ಹೋಗಿ ನನಗೇನೋ ಅಭ್ಯಾಸ ಇದೆ ಅಪ್ಪ. ನಮ್ಮ ಮಮ್ಮಿದೆ. ಹೋ ಗೈಸ್, ಫೈನಲಿ ಆಗಿ ನಾವು ಎಂಟ್ರಿ ಕೊಡಬೇಕು ಇವಾಗ. ಆ್ಯಕ್ಚುಲಿ ಗಾಡಿ ಎಲ್ಲ ಅಲೋ ಇಲ್ಲ, ಯಾರು ಗಾಡಿ ತೊಗೊಂಡೆಲ್ಲ ಬರಬೇಡಿ. ಹೋ, ಸೊ ಎಸ್ ಗಾಯ್ಸ್, ವೆಲ್ಕಮ್ ಟು ಕಡಲೆಕಾಯಿ ಪರ್ಚೇಸ್ 2024 ಬಸವನಗುಡಿ. ಸೊ ಎಸ್, ನಾನು ಈ ಒಂದು ಕಡಲೆಕಾಯಿ ಪರ್ಚೇಸ್ಗೆ ಅಟೆಂಡ್ ಮಾಡ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಜಾತ್ರೆ ನೋಡಿದ್ದೀನಿ, ಬಟ್ ಇಷ್ಟು ದೊಡ್ಡ ಜಾತ್ರೆ ನೋಡಿಲ್ಲ. ಸಿಕ್ಕಾಪಡೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೆಂಗೆ ಅಂತ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಬೆಂಗಳೂರಲ್ಲಿರೋರ್ಗೆಲ್ರಿಗೂ ಗೊತ್ತು ಎಷ್ಟು ಚೆಂದ ಆಗಿ ನಡೆಯುತ್ತೆ ಅಂತ. ಆ್ಯಂಡ್ ಮೋರ್ ಓವರ್ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ಸ್ ಕೊಡ್ತೀನಿ ಅಂದರೆ ನಿಮಗೆ, ಲೈಕ್ ಈ ಸ್ಪೆಸಿಫಿಕ್ ದಿವಸ ಒಂದು ಕಡಲೆಕಾಯಿ ಪರ್ಚೇಸ್ ಇದ್ದಿದ್ದ ದಿವಸ ನೀವು ಇಡೀ ಬೆಂಗಳೂರಲ್ಲಿ ಎಲ್ಲಿ ಹುಡ್ಕೋದ್ರೂ ಕಡಲೆಕಾಯಿ ಸಿಗೋದಿಲ್ಲ. ಸೊ ಎಲ್ಲನೂ ಒಂದು ಕಡೆ ಇರುತ್ತೆ ಅಂತ ನನಗೆ ನಮ್ಮ ತಾತ ಯಾವಾಗಲೂ ಹೇಳ್ತಿರ್ತಾರೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ದೆನ್ ಮಾರನೇ ದಿವಸ ಅಲ್ಲಿ ಬಿದ್ದಿರೋಂತಹ ಕಡಲೆಕಾಯಿ ಕೂಡ ಒಂದೇ ಕೂಡ ಇರಲ್ವಂತೆ, ಎಲ್ಲ ಖಾಲಿಯಾಗಿರುತ್ತಂತೆ. ಸೊ ಇದು ನನಗೂ ಒಂದು ನಂಬಕ್ಕಾಗದೇ ಇರೋದು ಸೂಪರ್ಸ್ಟಿಷಿಯಸ್ ಅಂತಲೇ ಹೇಳ್ಬೋದು. ಬಟ್ ಇದು ನಿಜ ಅಂತ ಲೈಕ್ ಹೇಳ್ತಾರೆ ಎಲ್ರೂ. ಸೊ ಎಲ್ಲರೂ ಬನ್ನಿ. ಇವತ್ತು, ನಾಳೆ, ನಾಡಿದ್ದು ಎಲ್ಲ ದಿವಸನೂ ನಡೀತಾ ಇರುತ್ತೆ ಕಡಲೆಕಾಯಿ ಪರ್ಚೇಸ್. ಎಲ್ಲರೂ ಎಂಜಾಯ್ ಮಾಡಿ. ಅಮ್ಮ, ನನಗಿದ್ನ ಕೊಡಿಸು. ಅಮ್ಮ ಇಲ್ಲಿ ನೋಡಿ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ದರ್ಶನ ಮಾಡೋಣ ಅಂದರೆ ವಿ ಕುಡಂಟ್ ಗೋ ಬಿಕಾಸ್ ಅಲ್ಲೇ 1 hour ಆಗಿಬಿಟ್ರೆ ಆಮೇಲೆ ಅಷ್ಟೇ. ಎಷ್ಟು ಜನ ಇದ್ದಾರೆ. ಸೊ ಎಸ್, ಇವಾಗ ನಾವು ನಿಂತಿರೋದು ದೊಡ್ಡ ಗಣಪತಿ ಟೆಂಪಲ್ ಹೋಗೋದಕ್ಕೆ. ಸೊ ಅಲ್ಲಾದರೂ ಅಟ್ಲೀಸ್ಟ್ ದರ್ಶನ ಪಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಸ್ಲಿಪ್ಪರ್ ಬಿಡೋದೇ ದೊಡ್ಡ ತಲೆನೋವು ಗೈಸ್. ಟೋಕನ್ನು ಅದು ಇದು. ಸೊ ಎಸ್, ಆ್ಯಕ್ಚುಲಿ ನಾವು ಇಲ್ಲಿ ಫೋಟೋ ಹಿಡಿಯೋಂಗಿಲ್ಲ. ಸೊ ಹಾಗಾಗಿ ಒಳಗಡೆದು ವೀಡಿಯೋ ಮಾಡ್ಕೊಂಡಿಲ್ಲ ಗೈಸ್, ಡೋಂಟ್ ಮೈಂಡ್ ಇಟ್. 10 ನಿಮಿಷದಲ್ಲೆಲ್ಲ ಗಣೇಶನ ದರ್ಶನ ಎಲ್ಲ ಆಗಿ ಆಚೆ ಬಂದುಬಿಟ್ವಿ ನಾವು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಫುಲ್ಲು ಕ್ಯೂ ಇತ್ತು, ರೋಡ್ವರೆಗೂ ಕ್ಯೂ ಇತ್ತು. ಈಗ 10 ನಿಮಿಷದಲ್ಲಿ ಆಗಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು. ಸಿ ಗೈಸ್, ಇದು ಮಂಡ್ಯದಿಂದ ಬೆಲ್ಲ ತೊಗೊಂಡು ಬಂದು ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಫುಲ್ ಸುಸ್ತಾಗಿಬಿಟ್ಟಿತ್ತು ಎಲ್ರಿಗೂ. ಸೊ ಹಾಗಾಗಿ
ಅಲ್ಲಿ ಏನು ಲಿಕ್ವಿಡ್ ಐಟಮ್ ಸಿಗುತ್ತೋ ಅದರ ಕಡೆ ಮೇಯ್ನಾಗಿ ನಮ್ಮ ಕಣ್ಣು ಸೆಳೀತು. ಸೊ ಫಸ್ಟ್ ಮೇಯ್ನಾಗಿ ಹೋಗಿದ್ದು ನಾವು ಗೋಲಿ ಸೋಡಾ. ನಾನು ಫ್ಲೇವರ್ ಇಸ್ಕೊಂಡೆ, ನಮ್ಮ ಮಮ್ಮಿಯವರು ಸಮಥಿಂಗ್ ಏನೋ ಇಸ್ಕೊಂಡ್ರು. ಬಟ್ ನನಗೆ ಅದನ್ನ ಕುಡಿಯೋಕ್ಕೆ ಬರ್ತಿಲ್ಲ, ಯಾಕಂದರೆ ಅದನ್ನ ನಾನು ಗೋಲಿನ ಪ್ರೆಸ್ಸೇ ಮಾಡಿಲ್ಲ. ಸಿಕ್ಕಾಪಟ್ಟೆ ಹತ್ತಿದ್ವಿ. ನಮ್ಮ ಅಕ್ಕ ಮಸಾಲ ಏನು ಸೋಡಾ ಹಿಡಿದಾಳು, ಇನ್ನೂ ಬಂದೇ ಇಲ್ಲ. ಆಲ್ರೆಡಿ ನಮ್ಗೆ ಕುಡಿತಾ ಇಲ್ಲ. 2ಕ್ಕೆ ಬಿಲ್ ಇಸ್ಕೊಳ್ಳೋಣ ಅಷ್ಟೇ. ನಿನಗೆ ಬೇಕಾ? ಸಸ್ ಇವಾಗ ಪಾಪಡ್ ತಿನ್ನೋಕ್ಕೆ ಬಂದಿದ್ದೀವಿ ಗೈಸ್. ನಮ್ಮಮ್ಮ ಏನೋ ತೊಗೊಳ್ಬೇಕು, ನಮ್ಮ ಮಮ್ಮಿಗೆ ಆನೆ ತೊಗೊಳ್ಬೇಕು ಅಂತ ಆಸೆ. ಇಲ್ಲ, ಅದು ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಲ್ವ, ಅದ್ರ ಪಕ್ಕದಲ್ಲಿ ಕುಂಡ್ರಸಕ್ಕೆ ಎಲ್ಲರ ಹತ್ರನೂ ಕೇಳ್ತೈತೆ, ಆಗ್ತಾಯಿಲ್ಲ. ಈ ಟೆಂಪಲ್ ನಾನು ಒಂದು ಸತಿ ವ್ಲಾಗ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ 1-2 ಸತಿ ನಾನು ಹೋಗಿದ್ದೀನಿ, ಬಟ್ ಒಂದು ಸತಿ ವ್ಲಾಗ್ ಮಾಡ್ತೀನಿ. ಸೊ ಎಲ್ಲ ನಮ್ಮದು ಆಲ್ಮೋಸ್ಟ್ ಆಯಿತು. ಏನೇನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಎಲ್ಲ ಆಯಿತು. ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತೊಗೊಂಡಿದ್ದೀರಾ, ಏನೇನು ಪರ್ಚೇಸ್ ಮಾಡಿದ್ದೀರಾ ಅಂತ ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂಗ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ದಟ್ ನಾನು ಏನೇನು ತೊಗೊಂಡಿದ್ದೀನಿ ಅಂತಲೂ ಕೂಡ ಒಂದು ವ್ಲಾಗ್ ಮಾಡ್ತೀನಿ. ನಾವು ಆಲ್ಮೋಸ್ಟ್ ಎಲ್ಲ ಸುತ್ತಾಡಿದ್ದಾಯಿತು. ಸೊ ನಾವು ಬಂದಿದ್ದು 1:30 ಆಗಿತ್ತು, ಈಗ ಆಲ್ಮೋಸ್ಟ್ 4 ಆಗ್ತಿದೆ. ಸೊ ಈಗ ಹೊರಡುವ ಸಮಯ ನಮಗೆ. ಬಿಕಾಸ್ ಇವಾಗ ಹೋದರೆ ಅಟ್ಲೀಸ್ಟ್ 6 ಆದರೂ ರೀಚ್ ಆಗ್ತೀವಿ. 6ಗೆ ರೀಚ್ ಆಗ್ತೀವಿ, ಹೋಗಬೇಕು. ಸೊ ನಾವು ಆಫ್ ದಾರಿ ಬಸ್ಸಲ್ಲಿ ಬಂದ್ವಿ. ಆಫ್ ದಾರಿಗೆ ಆಟೋ ಬುಕ್ ಮಾಡ್ಕೊಂಡ್ವಿ. ಬಿಕಾಸ್ ನನಗೂ ನಮ್ಮ ಅಮ್ಮಂಗೆ ಇಬ್ರಿಗೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಇನ್ನು ಬಸ್ಸಲ್ಲಿ ಹೋಗೋ ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಿದ್ದೀವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಹೊರಟಿದ್ದು ಆಲ್ಮೋಸ್ಟ್ 12, ಈಗ 6 ಆಗಿದೆ. ಸೊ ಚೆನ್ನಾಗಿ ಸುತ್ತಾಡಿಕೊಂಡು ಮಜಾ ಮಾಡಿಕೊಂಡು ಅಳು ಮುಳ್ಳು ತಿನ್ಕೊಂಡು ಬಂದಿದ್ದೀವಿ. ಸೊ ಅಷ್ಟೇ, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ. ನನ್ನ ಕೂದಲು ಸ್ವಲ್ಪ ಇದಾಗಿದೆ, ಡೋಂಟ್ ಮೈಂಡ್ ಇಟ್ ಗೈಸ್. ಸೊ ನೀಟಾಗಿ ತಲೆ ಹಚ್ಕೋಬೇಕು. ಸೊ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗ್ ಬಂದುಬಿಟ್ಟು ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡ್ತಿದ್ದೀನಿ. ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ, ಅದನ್ನ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಬಾಯ್. ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್. ಬರ್ತಾನೆ ಇಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ.